ಹಾಗ್ಲಕಾಯಿನ ಬಾಬಾ ಏನಿದೆಲ್ಲ? ಇರಮ್ಮ ವೀರಪ್ಪ, ಈಗ ಕಾಲ ಬದಲಾಗಿದೆ. ಇಂಥವನ್ನೆಲ್ಲ ಕುಡಿಬೇಕು ಅಂದ್ರೆ ಬಿಪಿನೋ ಶುಗರೋ ಬರಬೇಕು. ಹಾಗೂ ಒಂದ್ ವೇಳೆ ಸಪ್ಲಿಮೆಂಟ್ಸ್ ಬೇಕೇ ಬೇಕು ಅಂದ್ರೆ ಅದಕ್ಕೆ ಅಂತಾನೆ ಮಾತ್ರೆಗಳಿದೆ ಅನ್ನೋದು ಗೌರಿ ಅಭಿಪ್ರಾಯ. ಹಾಗಾಗಿ ಇದನ್ನ ಬಿಟ್ಬಿಡು. ನಮ್ಮ ವಂಶದ ಕುಡಿ ಅಂದ್ರೆ ಏನ್ ಅನ್ಕೊಂಡಿ ಶಿವಣ್ಣ? ನೆಲ ಗುದ್ದಿ ನೀರ್ ತೆಗಿ ಮಕ್ಕಳದೀವ್ ನಾವ. ಓ, ನಿಮ್ಮಪ್ಪ ಬೋರ್ವೆಲ್ ಆಗಿತ್ತಾ ಇದ್ರ? ಹೇಳಲೇ ಇಲ್ಲ. ಶಿವಣ್ಣ, ನಕಲಿ ಮಾಡಿ ಸಾಕು. ನನ್ನ ಮಗ ಚಲೋ ತಂಗಿರ್ಬೇಕಂದ್ರೆ ಇವನ್ನೆಲ್ಲ ಕುಡಿಲೇಬೇಕು. ಕುಡಿಯಕ್ ಹೇಳು ಮಾರಾಯ. ಗೌರಮ್ಮ, ಗೌರಿ, ಒಂದೇ ಒಂದ್ಸರಿ ಕಣ್ಮುಚ್ಕೊಂಡು ಟಕ್ಕಂತ ಕುಡಿದ್ಬಿಡು. ಗೌರಿ ಗೌರಿ, ಬಂದೆ 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 ಬಂದೆ. ಎಂತಾಯ್ತು? ಇವ್ರು ಏನೇನೋ ಕುಡಿಯಕ್ ಕೊಡ್ತಿದಾರೆ. ಏ ಹೇಕತ್ತೆ ಮನೆ, ನನ್ನ ಹೆಂಡತಿಗೆ ಎಂತ ಕೊಡು ಬಂದಿದ್ಯಾ? ನಿನ್ನ ಹೆಂಡತಿ ಕೊಡಾಕ್ ಬಂದಿಲ್ಲೋ, ನಿನ್ ಹೆಂಡತಿ ಹೊಟ್ಟಾಗಿರೋ ನಾನು ಕೂಸಿ ಕುಡಿಯಾಕ ಕೊಟ್ಟಿನಿ. ನನ್ನ ಮಗ ಚಲೋ ತಂಗಿರ್ಬೇಕಂದ್ರೆ ಇಂಥ 100 ಕಾಡು ಸೊಪ್ಪು ಕುಡಿಬೇಕು. ಕುಡ್ದಿಲ್ಲ ಅಂದ್ರೆ ಬ್ಯಾರೇನಾಕತ್ ಮತ್ತ. ಕಾಶಿಯವರೇ ನೋಡ್ರಿ, ಬೀರಪ್ಪ ಹಳ್ಳಿಯವನು ಆದ್ರೂ ಮಗು ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾ ಇದ್ದಾನೆ. ನೀವು ಕಾಳಜಿ ವಹಿಸಕ್ಕಾಗಿಲ್ಲನ್ರಿ? ಹೊಡ್ಕೋಬೇಕು ನಿಮ್ ಬುದ್ಧಿಗೆ. ಇವ್ರ ಹೆಂಡತಿ ಹೊಟ್ಟೆಲಿರೋ ನಮ್ಮ ಮಗುಗೆ ಕುಡಿಯಕ್ ಏನಾದ್ರು ಕೊಡಿ. ಇವ್ರು ನನ್ನ ನೋಡ್ಕೋತಾರೆ. ಗೌರಿ, ಮಾತಿಗೂ ಇವ್ರು ನನ್ ಕಣ್ಕಂತ್ರ ಅಂದೇಳಿ ಹೇಳ್ಬೇಡ ಮರ್ತಿ. ನನ್ನ ಹಾರ್ಟ್ ಒಳಗೆ ಚಿಲ್ಲಿ ಪೌಡರ್ ಹಾಕಿ ಕಲಿಸ್ದಂಗ. ಅಯ್ಯೋ ಕಾಶಿಯವರೇ, ನೋಡ್ಕೊಳ್ಳೋದು ಗೌರಿನಲ್ಲ, ಗೌರಿ ಒಳಗಿರೋ ಇವರ ಮಗುನ. ನೀವು ಹೋಗಿ ನೋಡ್ಕೊಳ್ಳಿ ಬಸಮ್ಮನ ಒಳಗಿರೋ ನಿಮ್ಮ ಮಗುನ. ಹೌದಲ್ಲ? ಹಂಗಾರೆ ಈಗಲೇ ಹೋಗಿ ಬಸಮ್ಮನ ಕುಡುಕೆ ಅಂತಾರ ತಗೋಬತ್ತೆ. ನೀ ಕುಡಿವಾ. ಕುಡಿಯಲ್ಲ ಕುಡಿಯಲ್ಲ ಕುಡಿಯಲ್ಲ. ನಿತ್ಕಣಿ ಎಂತ ಮಾಡ್ತಿದ್ರಿ? ಇದನ್ನೆಲ್ಲ ತಿಂಬಕಾಗ ಕೇಸರಿ ಹಾಯ್ಕೊಂಡು ಹಾಲು ತಗ ಬಂದಿದೆ. ಇದನ್ನ ಕುಡಿನಿ, ಹುಟ್ಟು ಮಗು ಕೆಂಪು ಹುಟ್ಟತ್. ಮಗು ಹಾಂಗ್ ಹುಟ್ಟದ್ರ ನನಗೇನ? ಊಟ ಆಗಿ ತಾಸ ಆತು, ಎಲ್ಲ ಅಡ್ಕೆ ತಿಂದಿಲ್ಲ ಅಂದ್ರ ತಲೆ ಕಡ್ತ ಬರ್ತತೆ. ಕೊಡ. ಇಂಥ ಟೈಮಲ್ಲಿ ಎಲಾಡ್ಕೆ ಎಲ್ಲ ತಿಂಬಕಾಗ, ಅದಕ್ಕೆ ಕೇಸರಿ ಹಾಕಿ ಹಾಲು ತಗ ಬಂದಿದೆ. ಇದನ್ನೇ ಕುಡಿನಿ. ಈಗೇನ ನೀನ್ ಹುಟ್ಟೋ ಮಗು ಕೆಂಪಗಿರ್ಬೇಕಲ್ಲ. ಈ ಎಲೆ ಅಡಿಕೆ ಹಾಕೊಡ್ ಜಗದ್ರ ಬಾಯೆಲ್ಲ ಕೆಂಪಕ್ಕತಿ, ಆಗ ಮಗು ಕೆಂಪಗ ಹುಡ್ತತಿ. ಅಯ್ಯೋ ಭಗವಂತ, ಇವಳಿಗೆ ಹೆಂಗ ಅರ್ಥ ಮಾಡಿಸುದು? ಇಲ್ಕಣಿ, ಅಲ್ಲ ನಿಮ್ಮ ಮಗು ಒಳ್ಳೆ ರೀತಿಯಲ್ಲಿ ಬೆಳಿಕಂಗಿದ್ರೆ ಇಲ್ಲಿ ನನ್ನ ಮಗುನ ಒಳ್ಳೆ ರೀತಿ ಆರೈಕೆ ಮಾಡ್ಕ. ನನ್ನ ಕೂಸನ್ ನೋಡ್ಕೊಳಕ್ಕ ನನ್ನ ಗಂಡ. ಅದಕ್ಕೆ ನನ್ನ ಮಗುನ್ ಕಣ್ಕಂಕ ನಾನು ಇಲ್ಲಿ ಬಂದದ್ದು, ಅರ್ಥ ಮಾಡ್ಕಣಿ. ಆಮೇಲೆ ನಮ್ಮ ಅಜ್ಜಿ ಕೊಟ್ಟು ಚೂರ್ಣ ಇತ್ತು, ಅದನ್ನು ತಿನ್ನಿ. ಚೂರ್ಣ ತಿನ್ನಕ ಪೊರ್ಕಿಲ್ ಹೊಡೆದ್ರ ಹೋಗದೇ ಅಂತ ರೋಗ ಬಂದತ್ತ ನನಗ. ಚೂರ್ಣ ಗಿರ್ಣ ಎಲ್ಲ ಬ್ಯಾಡ, ಒಳ್ಳೆ ಮೀನ್ಸಾರ್ ತಿನ್ಬೇಕಂತ ಬೈಕೆ ಆಗೈತಿ. ಹೋಗಿ ಮಾಡಿಸ್ಬೇಕು. ಮೀನಾ? ಮೀನಾನ? ಅಯ್ಯೋ ಅಮ್ಮ, ಮೀನ್ಗೇನ್ ತಿನ್ಬೇಡ, ಮುಳ್ಳು ಚುಚ್ಚರ ಮಗು ಕಷ್ಟ ಆಯ್ತು. ಅದು ಅಲ್ಲದೆ ನಾನು ನನ್ನ ಮಗುನ ಪ್ಯೂರ್ ವೆಜ್ ಮಾಡ್ಕೊಂಡಳೆ ಅನ್ಕೊಂಡಿದ್ದೆ. ನೀನಿಲ್ಲಿ ವೆಜ್ಜು ಅಂತ ಹೊಯ್ಕೊಂತೀರ. ಅಲ್ಲ ನನ್ ಗಂಡ ನೀನ್ ಹೆಡ್ತಾಗ ಮಾಂಸ ತಿನ್ಸಕ್ ಹೊಂಟಾನ. ಅಯ್ಯೋ ಬ್ಯಾ, ಗಿರ್ಜಮ್ಮ ಬನ್ನಿ ಮರ್ರೆ ಇಲ್ಲಿ. ಕಾಣಿ ಮರ್ರೆ, ಮೀನ್ ತಿಂತೆ ಅಂದಳಿ ಹೇಳ್ತಾಳ. ಮಗು ಮುಳ್ಳು ಚುಚ್ಚೋದಿಲ್ಲ. ಹಾಲು ಕುಡಿ ಅಂದ್ರೆ ಎಲ್ಲಡ್ಕೆ ಹಾಕ್ತೆ ಅಂದಳಿ ಹೇಳ್ತಾಳ. ಅದು ಅಲ್ಲದೆ ಗೌರಿಗೆ ಮಾಂಸ ತಿನ್ಸ್ತೆ ಅಂದಳಿ ಹೇಳ್ತಿದ್ದಾಳ. ಬಸಮ್ಮ, ಹಾಗೆಲ್ಲ ಹೇಳ್ಬಾರ್ದಲ್ವಾ? ಗರ್ಭಿಣಿಯರಿಗೆ ಬೇಕಾಗಿರೋ ಪೌಷ್ಟಿಕ ಆಹಾರ ವೆಜ್ಜಲ್ಲೂ ಸಿಗುತ್ತೆ, ನಾನ್ ವೆಜ್ಜಲ್ಲೂ ಸಿಗುತ್ತೆ. ಅದು ಅವ್ರವ್ರ ಇಷ್ಟ, ಬಲವಂತ ಮಾಡೋದಕ್ಕೆ ಹೋಗ್ಬಾರ್ದು. ಅದನ್ನ ಮೊದ್ಲು ಈ ಮುಷಡಿಗೆ ಹೇಳ. ಮಾರಿ ನೋಡು, ಮಾರಿ ಹಂಗೈತೆ. ಸೈಕಲ್ದಾಗ ಮಿಠಾಯಿ ಮಾರ್ತಾರಲ್ಲ ಹಂಗೈತಿ. ಎಲ್ಲಿ ಮಗು ಹಾಗ ಹುಟ್ಟು ಬಿಡ್ತತ್ತ, ಹೆದರಿಕೆ ಬರ್ತತ್ತ ನನಗ. ಕಂಡ್ರೆ ಗಿರ್ಜಮ್ಮ, ನಮ್ಮ ಹಣೆ ಬರ ಎಂತ ಆಯ್ತು ಮರ್ರೆ. ಕಾಶಿವ್ರೆ, ಒಂದ್ ನಿಮಿಷ ಇರಿ. ನೋಡು ಬಸಮ್ಮ, ನಿಮ್ ಮಗು ಗೌರಿ ಹೊಟ್ಟೆಲಿ ಕ್ಷೇಮವಾಗಿರತ್ತೆ, ಹಾಗೆ ಇವ್ರ ಮಗು ನಿನ್ ಹೊಟ್ಟೆನಲ್ಲಿ ಕ್ಷೇಮವಾಗಿರ್ಬೇಕಲ್ವಾ? ತಾಯ್ತನನ ಅನುಭವಿಸ್ಬೇಕು, ಅದ್ರಲ್ಲಿರೋ ಸುಖನೇ ಬೇರೆ. ಎಷ್ಟೇ ಆದ್ರೂ ಮಕ್ಳೇ ಅಲ್ವಾ? ಆತು, ಏನೋ ನೀವ್ ಹೇಳ್ತೀರಿ ಅಂತ ಕುಡಿ. ನನಗಿಲ್ಲಿ ಯಾರ ಮೇಲೂ ಅಭಿಪ್ರಾಯ ಇಲ್ಲ. ನಾನಿಲ್ಲಿ ಕೇವಲ ಮೂಕ ಪ್ರೇಕ್ಷಕನಷ್ಟೇ. ಮೂಕ ಪ್ರೇಕ್ಷಕ ಯಾರಿಗೂ ಹೇಳ್ಬೇಡ ಭಗವಂತ, ಜನ ನಕ್ಬಿಡ್ತಾರೆ. ಅಲ್ಲ ಭಗವಂತ, ಇಷ್ಟೆಲ್ಲ ಆಟ ಆಡಿಸೋದು ಬೇಕಿತ್ತ? ಆಟ ಆಡಿಸುವವನು ನಾನಲ್ಲ ಶಿವಪ್ರಸಾದ. ಆಟವನ್ನ ಸೃಷ್ಟಿ ಮಾಡಿ ನಿಮಗೆ ಪರಿಚಯಿಸುವವನು ಮಾತ್ರ ನಾನು. ಆದರೆ ಆಟವನ್ನು ಆಡುವವರು, ಆಟಕ್ಕಾಗಿ ಕಾಡುವವರು, ಕಾಡಿಸುವವರು, ಆಟದಲ್ಲಿ ಸೋಲು ಗೆಲುವನ್ನು ಸೃಷ್ಟಿ ಮಾಡಿಕೊಂಡವರು ನೀವೇ ಹೊರತು ನಾನಲ್ಲ. ಹೌದು,
ಇದೇ ತರ ಅಲ್ವಾ ನಾವೆಲ್ಲರೂ ಬದುಕ್ತಾ ಇರೋದು. ಇದನ್ ಬಿಟ್ಟು ಇನ್ನೇನ್ ಮಾಡ್ಬೇಕಾಗಿತ್ತು? ಆಟ ಯಾಕೆ ಅಂತ ಸುಮ್ಮನೆ ಬಿಡ್ಬೇಕಾ? ಸುಮ್ಮನಿರುವುದು ವಿಚಾರವಲ್ಲ ಶಿವ. ಆಟದಲ್ಲಿ ಭಾಗವಹಿಸಿದ ಮೇಲೆ ಆಟವಾಡುವುದಷ್ಟೇ ನಿಮ್ಮ ವಿವೇಚನೆಯಲ್ಲಿರಬೇಕು. ಆ ಥರ ಬರೀ ಆಟ ಆಡ್ಕೊಂಡಿರೋ ಜೀವಿ ಯಾವ್ದಿದೆ ಇಲ್ಲಿ ತೋರ್ಸೋ. ಹಾ ಶಿವಪ್ರಸಾದ್, ಪುಟ್ಟ ಪುಟ್ಟ ಮಕ್ಕಳಿದಾರಲ್ಲ, ಅವರಿಗೆ ಗೆಲುವಿನ ಹಂಬಲವಿಲ್ಲ, ಸೋಲಿನ ಭಯವಿಲ್ಲ, ಎದುರಾಳಿಯ ಹಂಗಿಲ್ಲ, ಎದುರಿಗಿರುವವರ ಅರಿವೇ ಇಲ್ಲ. ಎಲ್ಲರೂ ನಮ್ಮವರೇ, ಎಲ್ಲದೂ ನಮ್ಮದೇ ಎಂದು ಎಲ್ಲರೊಳಗೊಂದಾಗಿ ಆಟವಾಡುತ್ತಾರೆ. ಈಗ ಹೇಳು, ನನ್ನ ಮಾತಲ್ಲಿ ತಪ್ಪಿದೆಯಾ? ನಿಜ, ನಾವೆಲ್ಲರೂ ಮಕ್ಕಳ ದೃಷ್ಟಿಯಿಂದ ಈ ಪ್ರಪಂಚನ ನೋಡಕ್ ಶುರು ಮಾಡ್ಬಿಟ್ರೆ ತಲೆಯಲ್ಲಿರೋ ಟೆನ್ಷನ್ನು 90% ಕಮ್ಮಿ ಆಗ್ಬಿಡುತ್ತೆ. ಆದ್ರೂ ಭಗವಂತ, ಬಸಮ್ಮ ಗೌರಿ ವಿಷಯದಲ್ಲಿ ನೀನು ಮಾಡಿದ್ದು ನನಗೆ ಅಸಮಾಧಾನ ಇದೆ. ಯಾಕೆ ಹೀಗೆ ಮಾಡಿದೆ? ಯಾರ್ಯಾರಿಗೆ ಏನೇನು ಲಭಿಸಬೇಕು ಎನ್ನುವುದು ಕಾಲನಡೆ. ಕಾಲಕ್ಕೂ ಮೀರಿ ಕಾಲಿಟ್ಟಾಗ ಸೃಷ್ಟಿ ಎನ್ನುವುದು ವಿನಾಶದ ಹಾದಿಗೆ ಹೋಗುವುದು. ಮಕ್ಕಳು, ಮದುವೆ, ಯಶಸ್ಸು ಇವೆಲ್ಲವೂ ಕಾಲಬ್ರಹ್ಮನ ಅಣತಿ ಇಲ್ಲದೆ ಯಾರಿಗೂ ದೊರಕುವುದಿಲ್ಲ. ಆದರೆ ಪ್ರಾಮಾಣಿಕ ಪ್ರಯತ್ನ, ಒಳ್ಳೆಯ ಮನಸ್ಸು, ನಿಷ್ಠೆಯ ಜವಾಬ್ದಾರಿ ಇವಿಷ್ಟಿದ್ದರೆ ಕಾಲ ಸ್ವಲ್ಪ ಬೇಗ ಕೂಡಿ ಬರಬಹುದು. ಆದರೆ ಸಂಯಮದಿಂದ ಇರದೆ ಆತುರದಿಂದ ತೆಗೆದುಕೊಂಡ ನಿರ್ಧಾರವು ಪಶ್ಚಾತ್ತಾಪವನ್ನು ಉಂಟು ಮಾಡಬಹುದು. ತಾಪವನ್ನು ಸಹಿಸಬಹುದು, ಆದರೆ ಯಾರೂ ಕೂಡ ಪಶ್ಚಾತ್ತಾಪವನ್ನು ಸಹಿಸಲಾರರು. ಹಾಗಾಗಿ ಅವಮಾನಗಳನ್ನಾಗಲಿ, ಅನ್ಯರ ಮಾತುಗಳನ್ನಾಗಲಿ, ಸೋಲನ್ನಾಗಲಿ, ಕಷ್ಟಗಳನ್ನಾಗಲಿ ಸಹಿಸಿಕೊಳ್ಳುವುದನ್ನು ಕಲಿತರೆ ಊಹಿಸಿಕೊಳ್ಳಲಾಗದ ಯಶಸ್ಸೆನ್ನುವ ಕೈತುತ್ತನ್ನು ನಾನೇ ನನ್ನ ಕೈಯಾರೆ ನಿಮಗೆ ನೀಡುತ್ತೇನೆ. ಅದು ಮಾಗದ ತುತ್ತು, ಮುಗಿಯದ ತುತ್ತು, ಎಂದು ಅರಗದ ತುತ್ತಾಗಿ ನಿಮ್ಮ ಸ್ವತ್ತಾಗಿ ನಿಮ್ಮ ಜೊತೆಯಲ್ಲೇ ಇರುವುದು.